ಮೋದಿ ಹತ್ಯೆ ಸ್ಕೆಚ್ ಬಯಲಾಗಿದ್ದು ಹೇಗೆ? ಹಾಗಾದ್ರೆ ಮೋದಿಗೆ ಅಮೆರಿಕ ಸ್ಕೆಚ್ ಬಹಿರಂಗ ಬಹಳ ರೋಚಕವಾಗಿದೆ. ಮೋದಿ ಹತ್ಯೆ ಸ್ಕೆಚ್ ಬಯಲಾಗಿದ್ದು ಹೇಗೆ? ಹಾಗಾದ್ರೆ ಯಾವ ರೀತಿ ಗೊತ್ತಾಯ್ತು? ಮೋದಿಗೆ ಅಮೆರಿಕ ಸ್ಕೆಚ್ ಬಹಿರಂಗ ರೋಚಕವಾಗಿದೆ. ಅಮೆರಿಕದ ಅಧಿಕಾರಿ ಸಾವಿನಿಂದ ಈ ಒಂದು ಸಂಚು ಬಹಿರಂಗ ಆಗಿದೆ. ಢಾಕಾದಲ್ಲಿ ನಿಯೋಜನೆಗೊಂಡಿದ್ದ ಅಮೆರಿಕ ಅಧಿಕಾರಿ ಟೆರೆನ್ಸ್ ಆರ್ವೆಲ್ಲಾ ಜಾಕ್ಸನ್ ಆಗಸ್ಟ್ 31ರಂದು ಶವವಾಗಿ ಪತ್ತೆ. ಮಯನ್ಮಾರ್ನಲ್ಲಿ ಅರಾಕಾನ್ ಆರ್ಮಿಗೆ ನೆರವು ನೀಡಿದ್ದ ಅಮೆರಿಕ. ನೆರವು ಸಂಬಂಧ ಬಾಂಗ್ಲಾದಲ್ಲಿದ್ದ ಅಮೆರಿಕ ಅಧಿಕಾರಿ ಸಾವನ್ನಪ್ಪಿದ್ರು. ಆಗಸ್ಟ್ 31ರಂದೇ ಚೀನಾದ ಶಾಂಘೈನಲ್ಲಿ ಶೃಂಗಸಭೆ ಶುರುವಾಗಿತ್ತು. ಅಮೆರಿಕದ ಅಧಿಕಾರಿ ನಿಗೂಢ ಸಾವಿನ ಹಿಂದೆ ಮಹಾ ಸಂಚು. ಸತ್ಯ ಬಹಿರಂಗ ಆಗದಂತೆ ತಡೆಯಲು ಅಮೆರಿಕ ಅಧಿಕಾರಿ ಹತ್ಯೆಯನ್ನ ಮಾಡಲಾಯ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಮೋದಿ ಹತ್ಯೆ ಸ್ಕೆಚ್ ಬಯಲಾಗಿದ್ದು ಹೇಗೆ? ಹಾಗಾದ್ರೆ ಮೋದಿಗೆ ಅಮೆರಿಕ ಸ್ಕೆಚ್ ಬಹಿರಂಗ. ಇನ್ನು ಢಾಕಾದಲ್ಲಿ ನಿಯೋಜಿಸಲಾಗಿದ್ದ ಅಮೆರಿಕದ ವಿಶೇಷ ಪಡೆಗಳ ಅಧಿಕಾರಿ ಟೆರೆನ್ಸ್ ಆರ್ವೆಲ್ಲೆ ಜಾಕ್ಸನ್ ಆಗಸ್ಟ್ 31ರಂದು ಶವವಾಗಿ ಪತ್ತೆಯಾಗಿದ್ರು. ಇನ್ನು ಮಯನ್ಮಾರ್ನಲ್ಲಿ ಅರಾಕ್ನ ಆರ್ಮಿಗೆ ನೆರವು ನೀಡಲು ಜಾಕ್ಸನ್ ಅವರನ್ನ ನಿಯೋಜಿಸಿದ್ದ ಅಮೆರಿಕ ನಡೆಯ ಹಿಂದೆ ಚೀನಾದಲ್ಲಿ ಮೋದಿ ಹತ್ಯೆಯ ಸಂಚಿನ ಉದ್ದೇಶ ಇತ್ತು ಅಂತ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಇನ್ನು ಚೀನಾ ನೆಲದಲ್ಲಿ ಭಾರತದ ಪ್ರಧಾನಿಯನ್ನ ಹತ್ಯೆ ಮಾಡಿದ್ರೆ ಶಾಶ್ವತವಾಗಿ ಚೀನಾ ಮತ್ತು ಭಾರತ ದೂರ ದೂರ ಆಗುತ್ತೆ ಎಂಬ ಲೆಕ್ಕಾಚಾರವನ್ನ ಹಾಕಿದ್ರು. ಇನ್ನು ಟೆರೆನ್ಸ್ ಆರ್ವೆಲ್ಲೆ ಜಾಕ್ಸನ್ ಆಗಸ್ಟ್ 31ರಂದು ಶವವಾಗಿ ಪತ್ತೆಯಾಗಿದ್ರು. ಮಯನ್ಮಾರ್ನಲ್ಲಿ ಅರಾಕನ್ ಆರ್ಮಿಗೆ ನೆರವು ನೀಡಿತ್ತು ಅಮೆರಿಕ. ಇನ್ನು ನೆರವಿನ ಸಂಬಂಧ ಬಾಂಗ್ಲಾದಲ್ಲಿದ್ದ ಅಮೆರಿಕ ಅಧಿಕಾರಿ ಸಾವನ್ನಪ್ಪಿದ್ರು. ಆ ಸಾವಿನ ಹಿಂದೆ ನಿಗೂಢ ಸತ್ಯಗಳಿದ್ದಾವೆ, ಭಯಾನಕ ಸತ್ಯಗಳಿದ್ದಾವೆ. ನಿಗೂಢ ಸಾವಿನ ಹಿಂದೆ ಮಹಾ ಸಂಚನ್ನು ಕೂಡ ರೂಪಿಸಿದ್ರು ಎಂಬ ಮಾಹಿತಿ ತಿಳಿದು ಬಂದಿದೆ. ಇನ್ನು ಸತ್ಯ ಬಹಿರಂಗ ಆಗದಂತೆ ತಡೆಯಲು ಅಮೆರಿಕ ಪ್ಲಾನ್ ಮಾಡಿತ್ತಂತೆ. ಆ ಪ್ಲಾನ್ ಮಾಡಲಿಕ್ಕೆ ಈ ಒಂದು ರೀತಿಯಾಗಿ ಏನು ನಮ್ಮ ಭಾರತ ಮತ್ತು ಚೀನಾದ ಸಂಬಂಧವನ್ನ ಹಾಳು ಮಾಡಬೇಕು, ಭಾರತ ಮತ್ತು ಚೀನಾವನ್ನ ಶಾಶ್ವತವಾಗಿ ದೂರ ಮಾಡಬೇಕು. ಇನ್ನು ಚೀನಾ ಭಾರತದ ಸಂಬಂಧ ರಷ್ಯಾದಷ್ಟಿಲ್ಲ ಅಂತ ಅಂದ್ರೂ ಒಂದು ತಕ್ಕ ಮಟ್ಟಿಗೆ ಚೀನಾ ಜೊತೆಗೆ ಒಂದು ಸಂಬಂಧ ಇದೆ, ಉತ್ತಮವಾದ ಸಂಬಂಧ ಇದೆ. ಅದನ್ನ ಹಾಳು ಮಾಡಬೇಕು. ಇದರ ಜೊತೆಗೆ ಈಗ ಏನು ಸ್ನೇಹ ಸಂಬಂಧವನ್ನ ಬೆಳೆಸಬೇಕು ಅಂತ ಸದ್ಯಕ್ಕೆ ಚೀನಾದವರು ಭಾರತದ ಬೇಡ್ಕೊಳ್ತಾ ಇದ್ದಾರೆ, ಭಾರತದ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಏನಾದ್ರೂ ಚೀನಾ, ಭಾರತ, ರಷ್ಯಾ ಮೂರೂ ದೇಶಗಳು ಬಹಳ ಪ್ರಬಲವಾದಂತಹ ದೇಶಗಳು ಒಟ್ಟಾದ್ರೆ ನನಗೆ ತೊಂದರೆ ಆಗುತ್ತೆ. ಮೊದಲೇ ಭಾರತ ಇನ್ನು ಟ್ರಂಪ್ ಹೇಳಿದಂತಹ ಮಾತುಗಳನ್ನ ಲೆಕ್ಕಕ್ಕೆ ಇಟ್ಕೊಳ್ತಾ ಇಲ್ಲ. ಟ್ರಂಪ್ ಇನ್ನ ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಸಂದರ್ಭದಲ್ಲೂ ಕೂಡ ರಷ್ಯಾದಿಂದ ಯಾವ ದೇಶವೂ ಕೂಡ ಇಂಧನವನ್ನ ಖರೀದಿ ಮಾಡಬಾರ್ದು ಅಂತ ತಾಕೀತನ್ನ ಮಾಡಿದ್ವು. ಆದ್ರೆ ಆ ಮಾತಿಗೆ ಭಾರತ ಬೆಲೆ ಕೊಡ್ಲಿಲ್ಲ. ಅವರ ಮಾತನ್ನು ಯಾಕೆ ಕೇಳಬೇಕು ಅನ್ನುವ ಕಾರಣಕ್ಕಲ್ಲ, ಮುಖ್ಯವಾಗಿ ಅಲ್ಲಿ ಇಂಧನಗಳು ಕಡಿಮೆ ಬೆಲೆಗೆ ಸಿಗುತ್ತೆ. ಈಗ ರಷ್ಯಾದಿಂದ ಕಡಿಮೆ ಬೆಲೆಗೆ ಇಂಧನ ಸಿಕ್ಕಿದ್ರೆ ನಮ್ಮ ಭಾರತದ ಆರ್ಥಿಕತೆ ಅಭಿವೃದ್ಧಿ ಆಗುತ್ತೆ, ನಮ್ಮ ಭಾರತದ ಜನರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ನಮಗೆ ಅವಶ್ಯಕತೆ ಇತ್ತು ರಷ್ಯಾದಿಂದ ಈಗ ಇಂಧನವನ್ನ ಖರೀದಿ ಮಾಡುವಂಥದ್ದು. ಹಾಗಾಗಿ ಸದ್ಯಕ್ಕೆ ರಷ್ಯಾದಿಂದ ಇಂಧನವನ್ನ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಯನ್ನು ಕೂಡ ಮಾಡಿದ್ರು. ಅದು ಕೂಡ ಟ್ರಂಪ್ ಅವರಿಗೆ ಸಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನನ್ನ ಮಾತಿಗೆ ಇವರು ಬೆಲೆ ಕೊಡ್ತಾ ಇಲ್ವಲ್ಲ, ಎಲ್ಲಿ ಇವರು ಬಲಾಢ್ಯವಾಗಿ ನನಗಿಂತ ಹೆಚ್ಚು ಬಲಾಢ್ಯವಾಗಿ ಬೆಳೆದು ಬಿಡ್ತಾರೋ ಅಂತ ಭಾರತದ ಮೇಲೆ ಕೆಂಗಣ್ಣನ್ನ ಬೀರಿತ್ತು. ಚೀನಾದಲ್ಲೇ ಮೋದಿ ಅವರ ಹತ್ಯೆ ಏನಾದ್ರೂ ಮಾಡಿಬಿಟ್ರೆ ಚೀನಾ ಭಾರತ ವೈರತ್ವ ಹೆಚ್ಚಾಗತ್ತೆ, ದೂರ ದೂರ ಆಗ್ತಾರೆ. ಪರ್ಮನೆಂಟ್ ಆಗಿ ಯಾವತ್ತೂ ಕೂಡ ಚೀನಾ ಭಾರತ ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ವಿಶ್ವಗುರು ಅಂತ ಕರಿತೀವಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ. ಇಲ್ಲಿ ಯಾವ ರೀತಿ ಬೇಕಾದ್ರೂ ನೀವು ಹೇಳಬಹುದು, ಆದ್ರೆ ವಿಶ್ವ ಮಟ್ಟದಲ್ಲಿ ಭಾರತ ದೇಶವನ್ನ ಬೆಳೆಸ್ತಾ ಇರೋದು ಅಥವಾ ಭಾರತ ದೇಶವನ್ನ ಬೆಳವಣಿಗೆ ಕಾರಣ ಆಗಿರೋದು, ಅಭಿವೃದ್ಧಿಗೆ ಕಾರಣ ಆಗಿರೋದು ಒಂದು ಕಡೆ ಪ್ರಧಾನಿ ಮೋದಿ ಅವರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಬೇರೆ ಬೇರೆ ದೇಶಗಳ ನಡುವಿನ ಬಾಂಧವ್ಯ ಆಗಿರಬಹುದು ಅದೆಲ್ಲವೂ ಕೂಡ ಸರಿಪಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಉತ್ತಮ ಬಾಂಧವ್ಯವನ್ನ ಬೇರೆ ಬೇರೆ ದೇಶಗಳ ಜೊತೆ ಹೊಂದಿದ್ದಾರೆ. ಯಾಕೆಂತಂದ್ರೆ ನಮ್ಮ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ನೀವು ಗಮನಿಸಬಹುದು ಯಾವೆಲ್ಲ ದೇಶಗಳು ಭಾರತದ ಬೆಂಗಾವಲಾಗಿ ಬೆನ್ನಿಗೆ ನಿಂತಿದ್ರು ಅಂತ. ಹಾಗಾಗಿ ಏಕೆಂದ್ರೆ ಉತ್ತಮ ಬಾಂಧವ್ಯವನ್ನ ಮೋದಿ ಅವರು ಹೊಂದಿರುವ ಕಾರಣ ಎಲ್ಲಾ ದೇಶಗಳು ಭಾರತಕ್ಕೆ ಬೆನ್ನೆಲುವಾಗಿ ನಿಂತಿದ್ರು. ಇದರ ಬೆನ್ನಲ್ಲೇ ಇದೇ ರೀತಿ ಮುಂದುವರೆದ್ರೆ ನನಗೆ ಎಲ್ಲಿ ತೊಂದರೆ ಬರುತ್ತೋ, ನನಗೆ ಸಂಸ್ಕಾರ ಎಲ್ಲಿ ಬರುತ್ತೋ ಅನ್ನುವ ನಿಟ್ಟಿನಲ್ಲಿ ಅಮೆರಿಕ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದೆ. ಏಷ್ಯಾದಲ್ಲಿ ಪ್ರಬಲ ರಾಷ್ಟ್ರವಾಗಿ ಭಾರತ ಬೆಳೆದು ನಿಂತ್ರೆ ಈಗ ಏನು ಅಮೆರಿಕವನ್ನ ನಾವು ದೊಡ್ಡಣ್ಣ ಅಂತ ಗುರುತಿಸ್ತಾ ಇದ್ದೀವಿ, ಆ ಪಟ್ಟ ಎಲ್ಲಿ ಹೋಗ್ಬಿಡುತ್ತೋ ಅಂತ ಕೂಡ ಒಂದು ಕಡೆ ಭಯ ಇದ್ರೂ ಇರಬಹುದು. ಟ್ರಂಪ್ ಸುಂಕ ಸಮರವನ್ನ ಸಾರಿದ್ರು. ಇನ್ನು ಈ ಒಂದು ಸುಂಕ ಸಮರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಲಿಲ್ಲ. ಏನು ಮಾಡ್ತಾರೋ ಮಾಡ್ಕೊ ಹೋಗಿ ಅನ್ನೋ ಥರ ಇದ್ರು.
ಅಮೆರಿಕ ನಿರ್ಬಂಧಕ್ಕೂ ಕೂಡ ಮೋದಿ ಅವರು ರೆಸ್ಪೆಕ್ಟ್ ಅನ್ನೋದಕ್ಕಿಂತ ಡೋಂಟ್ ಕೇರ್ ಆಟಿಟ್ಯೂಡ್ ತೋರಿಸಿದ್ರು. ಹಾಗಾಗಿ ಅಮೆರಿಕಾಗೆ ನಾನು ಎಷ್ಟೇ ನೀನು ನನ್ನ ಸ್ನೇಹಿತ, ಅಮೆರಿಕ ಮತ್ತೆ ಭಾರತದ ಸಂಬಂಧ ಬಹಳ ಚೆನ್ನಾಗಿದೆ, ಇಬ್ರು ಕೂಡ ನಾವು ಅಣ್ಣ ತಮ್ಮದಿರ್ತಾರ, ನಾವಿಬ್ರು ಫ್ರೆಂಡ್ಸ್ ಅಂತ ಎಷ್ಟೇ ಬಾರಿ ಹೇಳಿದ್ರು ಕೂಡ ಈ ರೀತಿಯ ಕುತಂತ್ರಿ ಬುದ್ಧಿಯನ್ನ ಮಾಡ್ತಾ ಇದೆ ಈಗ ಅಮೆರಿಕ. ಅಂದ್ರೆ ನಮಗೆ ನಾಚಿಕೆ ಆಗತ್ತೆ. ಯಾಕೆಂತಂದ್ರೆ ಅಮೆರಿಕ ಅಂದ್ರೆ ದೇಶದ ದೊಡ್ಡಣ್ಣ ಅಂತ ಕರಿತೀವಿ, ಅಷ್ಟೇ ರೆಸ್ಪೆಕ್ಟ್ ಅನ್ನ ಈ ಮೊದಲಿನಿಂದಲೂ ಕೂಡ ನೀಡ್ತಾ ಬಂದಿದ್ದೀವಿ. ಆದ್ರೆ ಈ ರೀತಿ ಕುತಂತ್ರಿ ಬುದ್ಧಿಯನ್ನ ಅಮೆರಿಕ ಮಾಡುತ್ತೆ ಅಂತಂದ್ರೆ ನಾಚಿಕೆ ಆಗುತ್ತೆ. ಇನ್ನು ಪಾಕಿಸ್ತಾನ ಏನಾದ್ರೂ ಕುತಂತ್ರಿ ಬುದ್ಧಿ ಮಾಡುತ್ತೆ ಅಂತಂದ್ರೆ ಪಾಕಿಸ್ತಾನ ಹುಡ್ದಾಗಿಂದಲೂ ಕೂಡ ಅದೇ ಕುತಂತ್ರಿ ಬುದ್ಧಿಯಲ್ಲೇ ಮುಂದೆ ಬಂದಿರೋದು. ಇನ್ನು ಪಾಕಿಸ್ತಾನ ಆದ್ರೆ ಹೌದಪ್ಪ ಅದಿರೋದೇ ಹಂಗೆ ಅಂತ ಹೇಳ್ಬೋದು. ಆದ್ರೆ ಅಮೆರಿಕ ಈ ರೀತಿಯಾಗಿ ಕುತಂತ್ರಿ ಬುದ್ಧಿ ಮಾಡುತ್ತೆ ಅಂತಂದ್ರೆ ನಂಬಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು MLC ಆದಂತಹ ಚಲುವಾದಿ ನಾರಾಯಣಸ್ವಾಮಿರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮುಗಿಸ್ಬಿಟ್ರೆ ಭಾರತವನ್ನ ಬಗ್ಗು ಬಡಿಬಹುದು ಅಂತ ಅಮೆರಿಕ ಲೆಕ್ಕಾಚಾರ ಹಾಕಿದೆ. ಆದ್ರೆ ಯಾವ್ದಾವ್ದಕ್ಕೂ ಕೂಡ ನಮ್ಮ ಭಾರತ ಆಗಿರಬಹುದು ಅಥವಾ ನರೇಂದ್ರ ಮೋದಿ ಅವರು ಅವಕಾಶ ಮಾಡಿಕೊಡೋದಿಲ್ಲ. ನೋಡಿ, ನರೇಂದ್ರ ಮೋದಿ ಅವರು ಒಂದು ರೀತಿಯ ದೇವತಾ ಮನುಷ್ಯ. ಅವರನ್ನ ಸುಲಭವಾಗಿ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ದೇವರ ರಕ್ಷಣೆ ಯಾವಾಗ್ಲೂ ಇರ್ತದೆ. ಈ ರೀತಿಯ ಕುತಂತ್ರ ಬುದ್ಧಿಗಳನ್ನ ಮಾಡ್ತಕ್ಕಂಥದ್ದು ಇವತ್ತು ಹೊಸದೇನೂ ಅಲ್ಲ. ಆದ್ರೆ ಅಮೆರಿಕಾದಂತ ಒಂದು ರಾಷ್ಟ್ರ ಇಂತಹ ಒಂದು ಸಣ್ಣತನಕ್ಕೆ ಕೈ ಹಾಕಿದೆ ಅಂತ ನನಗೂ ಕೂಡ ಬಹಳ ಬೇಸರ ಆಯ್ತು. ಆದ್ರೆ ಎಂತ ವಿಪರ್ಯಾಸ ಇದೆಲ್ಲಾನು. ಯಾರೋ ಒಬ್ಬ ಪ್ರಧಾನಮಂತ್ರಿ ತನ್ನ ಕೆಲಸದಿಂದ ಅವರನ್ನ ಸೋಲಿಸ್ಬೇಕೇ ಹೊರತು ಈ ರೀತಿ ಟಾರ್ಗೆಟ್ ಮಾಡತಕ್ಕಂಥದ್ದು ಇದೆಯಲ್ಲ, ಇದಕ್ಕಿಂತ ಅಮಾನವೀಯವಾದದ್ದು ಯಾವುದೂ ಇಲ್ಲ. ಆ ಕಾರಣದಿಂದ ಇವತ್ತು ನಾವು ಅನ್ಕೊಂಡಿದ್ವಿ ಪಾಕಿಸ್ತಾನ ಇರಬಹುದು, ಚೈನಾ ಇರಬಹುದು, ಇವ್ರಿಗೆಲ್ಲ ನಮ್ಮ ದೇಶದ ಮೇಲೆ ಕಣ್ಣಿದೆ ಅಂತ. ಆದ್ರೆ ಇದು ನಂಬಿಕೆಗೆ ದ್ರೋಹ ಬಗೆಯತಕ್ಕಂತ ಒಂದು ವಿಷಯ ಅಂತ ನಾವ್ ಹೇಳ್ಬೇಕು. ಯಾಕೆಂತಂದ್ರೆ ಅಮೆರಿಕ ಅಂತಂದ್ರೆ ಒಂದು ದೊಡ್ಡಣ್ಣನ ಸ್ಥಾನದಲ್ಲಿದೆ ಅಂತ ನಾವು ನಂಬುತ್ತೀವಿ. ಆದ್ರೆ ನಂಬಿಕೆಗೆ ಇಂತಹ ದ್ರೋಹ ಮಾಡ್ತಾರೆ ಅಂತ ಹೇಳಿ ಯಾರು ಕೂಡ ಅಂದ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಮಾಡಿರ್ತಕ್ಕಂಥದ್ದು ಇದನ್ನ ಎಲ್ಲಾ ದೇಶಗಳು ಕೂಡ ಇದನ್ನ ಖಂಡಿಸ್ಬೇಕು. ಮತ್ತೆ ಇದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಆಗಿ ಆ ದೇಶದ ಇದಕ್ಕೆ ಈಗ ಏನು ಮಾಡ್ತಾ ಇದ್ದಾರೆ ಅವರಿಗೆ ನಿಜವಾದ ಕಳಂಕ ಅವ್ರಿಗೆ ಬರಬೇಕು ಪ್ರಪಂಚದಲ್ಲಿ. ಯಾಕೆಂತಂದ್ರೆ ಎಲ್ಲರನ್ನೂ ಮಣಿಸಲಿಕ್ಕೆ ಇಂತಹ ತಂತ್ರಗಾರಿಕೆಯನ್ನ ಮಾಡ್ತಕ್ಕಂಥದ್ದು ಇದು ಮನುಷ್ಯತ್ವವೇ ಇಲ್ಲದಂತ ನಡೆ ಇದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ವಿಶ್ವಗುರು ಪ್ರಧಾನಿ ಮೋದಿ ಅವರನ್ನ ಮುಗಿಸ್ಬಿಟ್ರೆ ಈಗ ಯಾವ ರೀತಿ ಬಾಂಗ್ಲಾದೇಶ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಅಲ್ಲಿ ಅರಾಜಕತೆಯನ್ನ ಅಮೆರಿಕ ಕೆಲವೊಂದಿಷ್ಟು ದಿನಗಳ ಕಾಲ ಸೃಷ್ಟಿ ಮಾಡಿತ್ತು. ಭಾರತವನ್ನು ಕೂಡ ಅದೇ ರೀತಿ ಮಾಡ್ಕೊಂಡ್ಬಿಡೋಣ, ನಮ್ಮ ಮಾತನ್ನ ಕೇಳುವಂತಹ ಸರ್ಕಾರವನ್ನ ಅಧಿಕಾರಕ್ಕೆ ತಂದ್ರೆ ಒಳ್ಳೇದು ಅನ್ನೋ ಲೆಕ್ಕಾಚಾರ ಮಾಡ್ಕೊಂಡಿದ್ರು ಅಂತ. ಅದನ್ನೇ ನಾನು ಹೇಳಿದ್ದು. ಇವತ್ತು ಯಾವ ಮಟ್ಟಕ್ಕೆ ಈ ದೇಶ ಬೆಳೀತಾ ಇದೆ ಅಂತಂದ್ರೆ ಪ್ರಪಂಚವೇ ಭಾರತ ದೇಶವನ್ನ ದಿಟ್ಟಿಸಿ ನೋಡುವ ಕಾಲ ಬಂದಿದೆ. ಇದರಿಂದಾಗಿ ಕೆಲವು ದೇಶಗಳಿಗೆ ನಮ್ಮ ಮೇಲೆ ಕೆಂಗಣ್ಣು ಇರ್ತಕ್ಕಂಥದ್ದು ಸಹಜ. ಆದ್ರೆ ಈ ಭಾರತ ದೇಶ ನಮ್ಮ ಜೊತೆಗೆ ಇದ್ದುಕೊಂಡು ಬಹಳ ಏನೋ ಸ್ನೇಹಮಯವಾಗಿ ಇದ್ದುಕೊಂಡು ಆದ್ರೆ ನಮಗೆ ಗುರಿ ಮಾಡಿರ್ತಕ್ಕಂಥದ್ದು, ಈ ರೀತಿ ಮುಗಿಸ್ಲಿಕ್ಕೆ ನೋಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ. ಇದು ಯಾರನ್ನೂ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಇದಕ್ಕೆ ತಕ್ಕ ಶಾಸ್ತಿ ಆಗ್ಲೇಬೇಕು. ಇವ್ರದ್ದು ನಮ್ಮ ಮೇಲೆ ಮಾತ್ರ ಅಲ್ಲ, ಪ್ರತಿಯೊಬ್ಬರನ್ನು ಮೇಲೆ ಎತ್ಕಟ್ಟತಕ್ಕಂಥದ್ದು, ಅವ್ರ ಹಿಂದೆ ಇದ್ದು ನಮ್ಮನ್ನು ಮುಗಿಸ್ತಕ್ಕಂಥದ್ದು, ನಮ್ಮ ಹಿಂದೆ ಇದ್ದು ಇನ್ನೊಬ್ಬರನ್ನು ಮುಗಿಸ್ತಕ್ಕಂಥ ಇಂಥ ಕಳ್ಳತನದ ತಂತ್ರಗಾರಿಕೆಗೆ ಇವರಿಗೆ ಬುದ್ಧಿ ಕಲಿಸ್ಲೇಬೇಕಾಗತ್ತೆ. ಆ ಕೆಲಸವನ್ನ ಜನ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಏನೇ ಮಾಡಿದ್ರು ಕೂಡ ಭಾರತ ದೇಶ ಇವತ್ತು ಒಂದು ದೊಡ್ಡ ರಾಷ್ಟ್ರವಾಗಿ ಎಲ್ಲ ದೇಶಗಳಿಗಿಂತ ಮುಂದೆ ಹೋಗ್ತಕ್ಕಂಥ ಸೂಚನೆಗಳು ಇರೋದ್ರಿಂದಲೇ ಈ ರೀತಿಯ ಟಾರ್ಗೆಟ್ ಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮೋದಿಜಿ ಅವರು ಯಾವುದೇ ಕಾರಣಕ್ಕೂ ಇದಕ್ಕೆ ಜಗ್ಗೋದಿಲ್ಲ. ಅವರನ್ನು ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಈಗ ಭಾರತದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅಂದ್ರೆ ಭಾರತಕ್ಕೆ ಯಾವಾಗೆಲ್ಲ ಕಷ್ಟ ಬಂತು ಆ ಒಂದು ಸಂದರ್ಭದಲ್ಲಿ ರಷ್ಯಾ ಜೊತೆಯಾಗಿ ನಿಂತಿದೆ. ಈಗಲೂ ಅಷ್ಟೇ ತನ್ನ ಆಪ್ತ ಮಿತ್ರನನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಕ್ಷಣೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸುಮಾರು 40 ನಿಮಿಷಗಳ ಕಾಲ ತಮ್ಮ ಕಾರಿನಲ್ಲೇ ಕೂಡಿಸ್ಕೊಂಡು ಮಾತನಾಡಿದ್ದಾರೆ. ನಾನು ಆ ದೇಶದ ಪ್ರಧಾನಮಂತ್ರಿ ಪ್ರೆಸಿಡೆಂಟ್ಗೂ ಮತ್ತೆ ಆ ದೇಶದ ಜನರಿಗೂ ಕೂಡ
ನಾವು ಧನ್ಯವಾದಗಳನ್ನ ಹೇಳಬೇಕು, ಕೃತಜ್ಞತೆಗಳನ್ನ ತಿಳಿಸ್ಬೇಕು. ಯಾಕೆ ಅಂತಂದ್ರೆ ಯಾವಾಗಲೂ ಕೂಡ ಭಾರತದ ಪರವಾಗಿ ನಿಂತಿದೆ. ಈಗಲೂ ಕೂಡ ಅವರು ಯುದ್ಧ ಸಂದರ್ಭದಲ್ಲೂ ಕೂಡ ಯುದ್ಧ ನಿಲ್ಲಿಸಿ ಭಾರತೀಯರನ್ನ ಭಾರತಕ್ಕೆ ಬರೋ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟು ಇಷ್ಟೆಲ್ಲ ಮಾಡಿದೆ ಅಂತಂದ್ರೆ ನಿಜವಾದ ಸ್ನೇಹಿತ ಇವತ್ತು ರಷ್ಯಾ. ಆದ್ರಿಂದ ಅವರಿಗೆ ಕೃತಜ್ಞತೆಗಳನ್ನು ಕೂಡ ಅರ್ಪಿಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ಕೆ. ಇನ್ನು ವಿಶ್ವಗುರು ಪ್ರಧಾನಿ ಮೋದಿ ಅವರನ್ನ ಮುಗಿಸ್ಬಿಟ್ರೆ ಭಾರತವನ್ನ ಈಸಿಯಾಗಿ ಕಟ್ ಹಾಕ್ಬೋದು, ಭಾರತವನ್ನ ನಾವು ಹೇಳಿದಂತೆ ಕೇಳೋ ರೀತಿ ಮಾಡ್ಕೊಳ್ಬಹುದು ಅಂತ ಅಮೆರಿಕ ಪ್ಲಾನ್ ಮಾಡಿದೆ. ಆದರೆ ಅದು ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಈಗ ಸದ್ಯಕ್ಕೆ ನರೇಂದ್ರ ಮೋದಿ ಅವರಿದ್ದಾರೆ, ಅಥವಾ ಯಾರೇ ಬಂದರೂ ಕೂಡ ಭಾರತವನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸದ್ಯಕ್ಕೆ ಮೋದಿ ಅವ್ರನ್ನ ಟಾರ್ಗೆಟ್ ಕೂಡ ಮಾಡಲಾಗಿತ್ತು ಎಂಬ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಆದರೆ ಸದ್ಯಕ್ಕೆ ಆಪ್ತ ಮಿತ್ರ ಅಂತ ಅನ್ನಿಸ್ಕೊಂಡಿರುವ ರಷ್ಯಾ ಅಧ್ಯಕ್ಷನಿದ್ದಾರೆ ಪುಟಿನ್ ಅವರು ಮೋದಿ ಅವರನ್ನ ರಕ್ಷಣೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಪುಟಿನ್ಗೆ ಯಾವಾಗ ಈ ಒಂದು ಒಳಸಂಚಿನ ಮಾಹಿತಿ ತಿಳಿದು ಬಂತು, ಆ ತಕ್ಷಣವೇ ಮೋದಿ ಅವರನ್ನ ರಕ್ಷಣೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಒಂದು 10 ನಿಮಿಷಗಳ ಕಾಲ ಕಾದು ಅವರನ್ನ ಕರ್ಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸ್ಕೊಂಡು ಅವರ ಬಳಿ ಕೆಲವೊಂದಿಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈ ವಿಚಾರವನ್ನು ಕೂಡ ಹೇಳಿರುವ ಸಾಧ್ಯತೆ ಕೂಡ ಇದೆ. ಯಾಕೆಂತಂದ್ರೆ ಭದ್ರತೆಯನ್ನ ಹೆಚ್ಚು ಮಾಡ್ಕೊಳ್ಬೇಕಾಗತ್ತೆ. ಅಮೆರಿಕ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದೆ ಅಂತ ಅಂದ್ರೆ ಸ್ವಲ್ಪ ಭದ್ರತೆಯನ್ನು ಕೂಡ ಹೆಚ್ಚಿಗೆ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲದರ ಬಗ್ಗೆ ಕೂಡ ಮಾತನಾಡಿರುವ ಸಾಧ್ಯತೆ ಕೂಡ ಇದೆ. ಇನ್ನು ಭದ್ರತಾ ಪಡೆಯನ್ನ ದೂರ ಇರಿಸಿ ಈ ಒಂದಿಷ್ಟುಗಳ ಕಾಲ ಅಂದ್ರೆ 40 ರಿಂದ 45 ನಿಮಿಷಗಳ ಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇನ್ನು ನೋಡ್ಬೇಕಾಗತ್ತೆ. ಚೀನಾ ಒಂದು ರೀತಿಯಲ್ಲಾದರೆ ಈಗ ಚೀನಾ ಮತ್ತು ಭಾರತದ ಬಾಂಧವ್ಯ ಚೆನ್ನಾಗಿ ಆಯಿತು ಅಂತಂದರೆ ನನಗೆಲ್ಲಿ ಹೊಡೆತ ಬೀಳುತ್ತೋ, ಎಲ್ಲಿ ತೊಂದರೆ ಆಗುತ್ತೋ ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಲೆಕ್ಕಾಚಾರವನ್ನು ಅಮೆರಿಕ ಹಾಕ್ತಾ ಇದೆ. ಆದರೆ ಏನೇ ಲೆಕ್ಕಾಚಾರ ಹಾಕಿದ್ರೂ ಕೂಡ ಅದು ಸಕ್ಸಸ್ ಆಗೋದಿಲ್ಲ. ಭಾರತದ ಮುಂದೆ ಯಾವುದೇ ದೇಶ ಆಗಿರಬಹುದು ಅಥವಾ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಭಾರತ ಯಾರ ಮುಂದೆಯೂ ಕೂಡ ಮಂಡಿಯೂರಲ್ಲ. ಬೇರೆ ದೇಶ ಭಾರತದ ಮುಂದೆ ಮಂಡಿಯೂರಬಹುದೇ ವಿನಃ ಭಾರತ ಯಾವ ದೇಶದ ಮುಂದೆಯೂ ಕೂಡ ಮಂಡಿಯೂರಲ್ಲ. ಪ್ರತಿಯೊಬ್ಬರಿಗೂ ಕೂಡ ಭಾರತ ಬೆಲೆ ಕೊಡುವ ಕೆಲಸವನ್ನ ಮಾಡುತ್ತೆ. ಆದರೆ ಈ ರೀತಿಯ ಕುತಂತ್ರ ಬುದ್ಧಿಗಳಿಗೆ ಭಾರತ ಯಾವತ್ತೂ ಕೂಡ ಬೆಂಬಲ ಕೊಡೋಲ್ಲ. ಎಸ್ ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಬು ಸರ್, ಈಗ ಸದ್ಯಕ್ಕೆ ವಿಶ್ವಗುರು ಪ್ರಧಾನಿ ಮೋದಿ ಅವರನ್ನ ಮುಗಿಸ್ಬಿಟ್ರೆ ಭಾರತವನ್ನ ಈಸಿಯಾಗಿ ಕಟ್ ಹಾಕ್ಬೋದು ಅಂತ ಅಮೆರಿಕ ಲೆಕ್ಕಾಚಾರ ಹಾಕಿದೆ. ಅದು ಯಾವತ್ತೂ ಕೂಡ ಸಕ್ಸಸ್ ಆಗಲ್ಲ, ಈಗಲೂ ಕೂಡ ಸಕ್ಸಸ್ ಆಗಿಲ್ಲ. ಓಕೆ, ಸದ್ಯಕ್ಕೆ ಅಮೇರಿಕ ಏನೆಲ್ಲ ಪ್ಲಾನ್ ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ತಲೆ ಕೆಳಗಾಗ್ತಾ ಇದೆ. ಏನೇ ಪ್ಲಾನ್ ಮಾಡಿದ್ರು ಕೂಡ ಅದು ಸಕ್ಸಸ್ ಅಂತೂ ಆಗಲ್ಲ. ಈಗ ಸದ್ಯಕ್ಕೆ ಏನಾದರೂ ಚೀನಾ ನೆಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮುಗಿಸ್ಬಿಟ್ರೆ ಚೀನಾ ಮತ್ತು ಭಾರತದ ವೈರತ್ವ ಹೆಚ್ಚಾಗುತ್ತೆ. ಪರ್ಮನೆಂಟ್ ಆಗಿ ಚೀನಾ ಮತ್ತು ಭಾರತ ದೂರ ಆಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಇತ್ತು. ಆದರೆ ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಕ್ಷಣೆ ಮಾಡುವ ಕೆಲಸವನ್ನ ಸದ್ಯಕ್ಕೆ ಪುಟಿನ್ ಅವರು ಮಾಡಿದ್ದಾರೆ. ಈಗ ಏನು ಪುಟಿನ್ ಅವರು ಸುಮಾರು 40 ರಿಂದ 45 ನಿಮಿಷಗಳ ಕಾಲ ತಮ್ಮ ಕಾರ್ನಲ್ಲಿ ಕೂರಿಸ್ಕೊಂಡಿದ್ರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಬು. ಸರ್, ಈಗ ಸದ್ಯಕ್ಕಂತೂ ವಿಶ್ವಗುರು ಅಂತ ಅನಿಸ್ಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮುಗಿಸ್ಬಿಟ್ರೆ ಭಾರತವನ್ನ ಈಸಿಯಾಗಿ ನಾನು ಟಾರ್ಗೆಟ್ ಮಾಡ್ಬೋದು, ಭಾರತ ನನ್ನ ಮಾತನ್ನ ಕೇಳುತ್ತೆ, ನನಗೆ ಬೇಕಾದಂತಹ ಸರ್ಕಾರವನ್ನ ಅಧಿಕಾರಕ್ಕೆ ತರಬಹುದು ಅಂತ ಅಮೆರಿಕ ಕೆಲವೊಂದಿಷ್ಟು ಹುನ್ನಾರವನ್ನ ಮಾಡಿಕೊಂಡಿತ್ತು. ಅದು ಇವತ್ತು ಕೂಡ ಸಕ್ಸಸ್ ಆಗಲ್ಲ, ಇನ್ನು ಮುಂದೆಯೂ ಕೂಡ ಸಕ್ಸಸ್ ಆಗಲ್ಲ. ಆದ್ರೆ ಅಮೆರಿಕ ಈ ರೀತಿಯ ಕುತಂತ್ರಿ ಬುದ್ಧಿ ತೋರಿಸ್ಬಿಡ್ತಲ್ಲ ಅನ್ನೋದೇ ಈಗ ಬೇಸರ ಅನ್ಸುತ್ತೆ. ಯಾಕೆಂದ್ರೆ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುತ್ತೆ, ಆದ್ರೆ ಈ ದೊಡ್ಡಣ್ಣ ಮಾಡೋ ಕೆಲಸನ ಯಾವುದು ಕೂಡ ಅಮೆರಿಕ ಮಾಡ್ತಾ ಇಲ್ಲ. ಎಸ್, ಖಂಡಿತವಾಗ್ಲೂ ಸಾಹಿತ್ಯ. ಪ್ರಧಾನಿ ಮೋದಿಯ ಹತ್ಯೆಗೆ ಸಂಚು ಅನ್ನುವಂಥದ್ದು ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಅಟೆಂಪ್ಟ್ ಮಾಡಿರ್ತಕ್ಕಂಥದ್ದು. ಬಹುತೇಕ ಪ್ರಧಾನಿ ಮೋದಿಯನ್ನು ಕೊಲ್ಲಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಹಿಂದೆ ಪಾಕಿಸ್ತಾನದ ಉಗ್ರಗಾಮಿಗಳು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು. ಈ ಹಿನ್ನೆಲೆಯಲ್ಲಿಯೇ ಪ್ರಧಾನಿ ಮೋದಿಗೆ ಇರತಕ್ಕಂತಹ ಭದ್ರತೆ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿದೆ. ಆದರೆ ಎಲ್ಲೋ ಒಂದು ಕಡೆ ಭಾರತ ದೇಶದಲ್ಲಿ ಅವ್ರನ್ನ ಒಡೆಯೋದಕ್ಕಾಗೋದಿಲ್ಲ.
ಹೀಗಾಗಿ ನಾವು ಏನು ಶಾಂಘೈನ ಸಭೆಗೆ ಆಗಮಿಸ್ತಾರೆ ಅಂತಹ ಸಂದರ್ಭದಲ್ಲಿ ಚೀನಾ ನೆಲದಲ್ಲಿ ನಮ್ಮ ಕೆಲಸವನ್ನು ಮುಗಿಸಿದ್ರೆ ಚೀನಾ ಮತ್ತು ಭಾರತದ ಬಾಂಧವ್ಯ ಕೆಡುತ್ತೆ. ಹೀಗಾಗಿ ಅಲ್ಲಿ ಒಂದು ವೇಳೆ ಮೋದಿ ಅವರು ತೀರಿ ಹೋದರೆ ಅಥವಾ ಮೋದಿಯವರ ಸರ್ಕಾರ ಏನು ಮೋದಿಯವರ ಮುಗಿದ ನಂತರ BJP ಸರ್ಕಾರವನ್ನು ಪತನಗೊಳಿಸಿ ನಾವು ಹೇಳಿದಂತೆ ಕೇಳುವಂತಹ ಗೌರ್ಮೆಂಟನ್ನು ತಂದುಕೊಳ್ಳುವಂತಹ ಪ್ಲಾನನ್ನು ಅಮೆರಿಕ ಮಾಡಿತ್ತು ಅನ್ನುವಂಥದ್ದು ಈಗ ಪ್ರಸ್ತುತ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥ ಅಂಶ. ಹಾಗೆಯೇ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಪಾಕಿಸ್ತಾನ ಮತ್ತು ಅಮೆರಿಕ ಸಾಕಷ್ಟು ಬಾರಿ ಒಂದು ಗುಪ್ತವಾದಂತಹ ಮೀಟಿಂಗ್ಗಳನ್ನು ಮಾಡಿದೆ. ಹೇಗಾದರೂ ಮಾಡಿ ಭಾರತವನ್ನು ಒಂದು ಏನು ಕಾರ್ಗಿಲ್ ಅಂತಹ ಒಂದು ಜಮ್ಮು ಕಾಶ್ಮೀರದಂತಹ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಕೊಡಿಸ್ತೀನಿ ಅನ್ನುವಂತಹ ಭರವಸೆಯನ್ನು ಅಮೆರಿಕ ಕೊಟ್ಟು ಅಮೆರಿಕಾದ ಪಿತೂರಿಯನ್ನು ಇಟ್ಕೊಂಡೇ ಪಾಕಿಸ್ತಾನ ಭಾರತದೊಳಗೆ ನುಸುಳುವಂಥ ಪ್ರಯತ್ನ ಮಾಡಿದ್ದು, ಭಾರತದ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದು. ಬಟ್ ಈಗ ಪ್ರಸ್ತುತ ಏನು ಆಗಸ್ಟ್ 31ನೇ ತಾರೀಕು ಏನು ಶಾಂಘೈನ ಹೋಟೆಲ್ ಒಂದರಲ್ಲಿ ಅಂದರೆ ಬಾಂಗ್ಲಾದ ಢಾಕಾದ ಹೋಟೆಲ್ ಒಂದರಲ್ಲಿ ಜಾಕ್ಸನ್ ಅನ್ನುವಂತಹ ಅರ್ವೆಲೆ ಜಾಕ್ಸನ್ ಅನ್ನುವಂತಹ ಒಬ್ಬ ಅಮೆರಿಕಾದ ವಿಶೇಷ ಪಡೆಯ ಅಧಿಕಾರಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಸೊ ಹೀಗಾಗಿ ಈತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು, ಈತ ಯಾಕೆ ಬಂದಿದ್ದ, ಈತ ಬಹುತೇಕ ಏನಂತ ಅಂದರೆ ಮ್ಯಾನ್ಮಾರ್ ಮತ್ತು ಅಲ್ಲಿ ಇರ್ತಕ್ಕಂತಹ ಒಂದಷ್ಟು ಗಲಾಟೆಗಳನ್ನು ಬಗೆಹರಿಸಲಿಕ್ಕೆ ಮತ್ತು ಬಾಂಗ್ಲಾದ ಆರ್ಮಿಗೆ ಸಪೋರ್ಟ್ ನೆರವನ್ನು ನೀಡಲಿಕ್ಕೆ ಬಂದಿದ್ದ ಅನ್ನುವಂಥದ್ದು ಈಗ ಪ್ರಸ್ತುತ ತನಿಖೆ ನಡೆಸ್ತಾ ಇರ್ತಕ್ಕಂತಹ ಸಂಸ್ಥೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ಸಂಚು ಯಾವ ರೀತಿ ಬಯಲಾಯಿತು, ಯಾಕೆ ಮೋದಿ ಅವರನ್ನು ಅಟ್ಯಾಕ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ರು, ಯಾವ ರೀತಿ ಹೊಡೆದಾಕಬೇಕು ಅಂತ ಯಾವಾಗಲೂ ಅಷ್ಟೇ ಅಮೆರಿಕಾದ CIA ಇಂತಹ ಪ್ಲಾನ್ ಅನ್ನು ಮಾಡ್ತಾ ಇರುತ್ತೆ. ಈ ಹಿಂದೆ ಸ್ವತಃ ಏನು ಅಮೆರಿಕದಲ್ಲಿ ನಡೆದಂತಹ ದಾಳಿಗಳು ಕುರಿತಂತೆ ಟ್ರಂಪ್ ಮೇಲೆಯೇ ದಾಳಿ ನಡೆದಾಗಲೂ ಕೂಡ ಎಲ್ಲೋ ಒಂದು ಕಡೆ ಜೊತೆಯಲ್ಲೇ ಇದ್ಕೊಂಡು CIA ಪ್ಲಾನ್ ಮಾಡಿದೆ ಟ್ರಂಪ್ ಅವ್ರನ್ನ ಹೊಡೆಯೋಕ್ಕೆ ಅನ್ನುವಂತಹ ಕೆಲವೊಂದಷ್ಟು ಮಾಧ್ಯಮಗಳು ವರದಿ ಮಾಡಿದ್ವು, ಇಂಟರ್ನ್ಯಾಷನಲ್ ಮಾಧ್ಯಮ ಸಂಸ್ಥೆಗಳು ವರದಿಯನ್ನು ಮಾಡಿದ್ವಿ. ಸೊ ಈಗ ಪ್ರಸ್ತುತ CIA ಒಂದು ಪ್ಲಾನ್ ಮಾಡಿದೆ. ಇಲ್ಲಿ ಪ್ರಮುಖವಾಗಿ ಅಮೆರಿಕ ಏನಿದೆ ಅಲ್ಲಿ ಸೆನೆಟರ್ಸ್ ಮೇಲೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಗಿರೋದ್ರಿಂದ ಸೆನೆಟರ್ಸ್ ಏನು ಡಿಸೈಡ್ ಮಾಡ್ತಾರೆ ಅವರ ಆಡಳಿತದ ರೂಪುರೇಷೆಗಳಲ್ಲಿಯೇ ಅಮೆರಿಕ ಒಂದು ಗೌರ್ಮೆಂಟ್ ರನ್ ಆಗೋದು. ಸೊ ಹೀಗಾಗಿ CIA ಪಕ್ಕ ಪ್ಲ್ಯಾನ್ ಮಾಡಿಕೊಂಡೇ ಆ ಅಧಿಕಾರಿಯನ್ನು ಅಥವಾ ಅವರ ಟೀಮನ್ನು ಅಥವಾ ಸ್ನೈಪರ್ ಮುಖಾಂತರವೋ ಮೋದಿ ಅವರನ್ನು ಹೊಡೆಯುವಂಥ ಪ್ಲ್ಯಾನ್ ಮಾಡಿತ್ತು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂತಹ ಮಾಹಿತಿ. ಸೊ ಇಲ್ಲಿ ಮೋದಿ ಅವರನ್ನ ಬಚಾವ್ ಮಾಡಿರೋದು ಪುಟಿನ್. ಯಾಕೆ ಅಂದರೆ ಶತ್ರುವಿನ ಶತ್ರು ಮಿತ್ರ ಅನ್ನುವಂತೆ ರಷ್ಯಾದ ಮೇಲೆಯೂ ಕೂಡ ಅಮೆರಿಕಕ್ಕೆ ಕೋಪ ಇದೆ. ಸೊ ಹೀಗಾಗಿ ಏನು ತೈಲವನ್ನು ಖರೀದಿ ಮಾಡಿದ್ರು, ಟ್ಯಾಕ್ಸ್ ವಾರ್ ಆದಾಗ ಭಾರತ ಯಾವುದಕ್ಕೂ ಜಗ್ಲಿಲ್ಲ. ಸೊ ಹೀಗಾಗಿ ಮೋದಿಯನ್ನೇ ಒಡೆದು ಹಾಕಿದ್ರೆ, ಮೋದಿಯನ್ನು ಮುಗಿಸಿದ್ರೆ ಭಾರತವನ್ನು ಮುಗಿಸಿದಷ್ಟೇ ನಮಗೆ ಕೆಲಸ ಸಲೀಸಾಗುತ್ತೆ. ಸೊ ಮೋದಿ ಅವರು ಭಾರತವನ್ನು ವಿಶ್ವಗುರು ಆಗುವತ್ತ ಕೊಂಡೊಯ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಇವರು 3 ಜನ ಯಾರು ಚೀನಾದ ಜೊತೆಗೆ ಶಾಂಘೈ ಕಾರ್ಯಕ್ರಮದಲ್ಲಿ ಶೃಂಗಸಭೆಯಲ್ಲಿ ಮೋದಿ ಅವರು ಮತ್ತು ಚೀನಾ ನಡುವೆ ಮಾತುಕತೆಗಳಾಗಿ ಸಾಕಷ್ಟು ಒಪ್ಪಂದಗಳು ಆಗುವಂತಹ ಸಾಧ್ಯತೆಗಳು, ಸಾಕಷ್ಟು ಒಪ್ಪಂದಗಳು ಕೂಡ ಆಗಿದ್ದಾವೆ. ಒಂದು ವೇಳೆ ಚೀನಾ ಮತ್ತು ಭಾರತ ಮತ್ತು ರಷ್ಯಾ ಒಂದಾಗಿ ಬಿಟ್ರೆ ಅಮೆರಿಕಾದ ಚಾಪ್ಟರ್ ಕ್ಲೋಸ್ ಆಗ್ತದೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ವಿಶ್ವದ ದೊಡ್ಡಣ್ಣನಾಗಿಯೇ ಇರಬೇಕು ಅನ್ನುವಂತಹ ಪ್ಲಾನ್ ಮುಖಾಂತರವೇ ರಷ್ಯಾದ ಅಧ್ಯಕ್ಷರಿಗೆ ಈ ಮಾಹಿತಿ ಸಿಕ್ಕಿದೆ. ಬಿಕಾಸ್ ಆಫ್ ಏನು ರಷ್ಯಾದ ತನಿಖಾ ಸಂಸ್ಥೆಗಳಾದಂತಹ SVR ಮತ್ತು FES ಸಂಸ್ಥೆಗಳು ಒಂದು ಗುಪ್ತ ಮಾಹಿತಿಯನ್ನು ಕೊಟ್ಟಿದ್ದಾವೆ. ಪ್ಲಸ್ ನಮ್ಮ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗು ಕೂಡ ಸಾಕಷ್ಟು ಕೆಲಸವನ್ನು ಮಾಡಿ ಮೋದಿ ಹತ್ಯೆಯನ್ನು ತಪ್ಪಿಸಿದೆ. ಅವತ್ತು ಏನು ಪುಟಿನ್ ಅವರು ಸ್ವತಃ ಹೋಟ್ಲ ಹತ್ರ ಹೋಗ್ತಾರೆ, ಅವರು ಯಾರನ್ನೂ ಕೂಡ ಕಾಯೋದಿಲ್ಲ ಪುಟಿನ್ನು. ಆದರೆ ಮೋದಿ ಅವರನ್ನ ಹೋಟ್ಲ ಹತ್ರ ಕರ್ಕೊಂಡು ಹೋಗಿ ಶೃಂಗಸಭೆ ಮುಗಿತಿದ್ದಂಗೆ ಕಾರ್ನಲ್ಲಿ ಕೂತ್ಕೊಂಡು 40 ನಿಮಿಷಗಳ ಕಾಲ ಚರ್ಚೆ ಮಾಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಮೊದಲ ಮಾಹಿತಿ ಪುಟಿನ್ ಅವರಿಗೆ ಸಿಕ್ಕಿತ್ತು ಅನ್ನುವಂತಹ ಅಂಶಗಳು ಕೂಡ ಬೆಳಕಿಗೆ ಬಂದಿದ್ದಾವೆ. ಈಗ ಪ್ರಸ್ತುತ ತನಿಖೆ ನಡೀತಾ ಇದೆ. ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅನ್ನುವಂಥದ್ದು ಇನ್ನು ಬಯಲಾಗಬೇಕಿದೆ ಸಾಹಿತ್ಯ. ಓಕೆ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.